but I love all religion. I love all religion. I respect all religion. I love whichever religion. When I was in jail, I have learned about Sikhism. How Sikhism was being formed. How that is. ಒಬ್ಬರು ಕೇಳಿ ಪಾಠ ಹೇಳಿಸ್ಕೊಂಡಿದ್ದೀನಿ ನಾನು ಜೈಲಲ್ಲಿದ್ದಾಗೆ. ಸೊ ಜೈನ್ ಅವ್ರದ್ದೇ ಆದಂಥ ಒಂದು ತತ್ವ. ನಾನು ಜೈನ್ ಮೊನ್ನೆ ಮಠಕ್ಕೆ ಹೋಗಿದ್ದೆ. ಅವ್ರ ಫಿಲಾಸಫಿನೇ ಅವ್ರದ್ದು ಒಂಥರ ಭಾಳ ಕಠಿಣವಾದಂಥ ಫಿಲಾಸಫಿ. ಐ ಲೈಕ್ ದೇರ್ ಸ್ಟ್ಯಾಂಡ್. ತಪ್ಪೇನಿದೆ ಅವ್ರವ್ರದ್ದು. ಅವರು ಆಶೀರ್ವಾದ ಮಾಡ್ತಾರೆ ನನಗೆ. ಇನ್ನು ಮಾಡಬೇಡ, ಅವ್ನ ಬಾಯಿನ ಬಿಗಾಕಾಗ್ತದ, ನಾನೇನು ಮಾಡಬೇಡ, ಮಾತಾಡಬೇಡ ಅಂತ. ಸೊ ದರ್ಗಕ್ಕೆ ಹೋಗ್ತೀನಿ, ಅವ್ರು ಏನೋ ಒಂದು ಆಶೀರ್ವಾದ ಮಾಡ್ತಾರೆ. ಚರ್ಚ್ಗೆ ಹೋಗ್ತೀನಿ. ಈಗ ಮೊನ್ನೆ ಯಾವುದೋ ಒಂದು ಮದುವೆಗೆ ಹೋಗಿದೆ. ಅವರು ಇಲ್ಲ, ನಾನು ಚರ್ಚ್ಗೆ ಬರಬೇಕು, ನಿಮ್ಮ ಪ್ರೇ ಮಾಡಬೇಕು ಅಂತ. ಈ ಟುಕ್ ಬಿಟ್ಟು ಚರ್ಚ್ ನಮ್ಮ ಮೆತಾಯ್ ಅಂತ ಐಸಾಕ್ ಮೆತಾಯ್ ಅವ್ರ ಪಾಪ ಮನೆ ಮದುವೆ ಆಗಿದೆ. ಅವ್ರು ಬಿಟ್ಬಿಟ್ಟು ನಾನು ಕರ್ಕೊಂಡೋಗಿ ಚರ್ಚ್ಗೆ ಪ್ರೇ ಮಾಡಿದ್ರು. See, all community loves me. They respect me. So today is the last day of Mahakumbh, sir. You went there. What was your experience? See, my experience was very good. Number one, I appreciated the organization which they had done. It is a not small job. Whatever may be, ಅಷ್ಟು ಜನಕ್ಕೆ ಮಾಡಿ ಕೆಲವು ಒಂದೆರಡು ತೊಂದರೆಗಳು ಆಗ್ಬೋದು, ಟ್ರೈನ್ಗಳಲ್ಲಿ ತೊಂದರೆ ಆಗ್ಬೋದು, ಆಗಿರ್ಬೋದು. ನಾನು ಅದೆಲ್ಲ ಐ ಡೋಂಟ್ ಲೈಕ್ ಟು ಫೈಂಡ್ ಫಾಲ್ಟ್ಸ್, ಬಟ್ ಇಟ್ ಈಸ್ ಸ್ಯಾಟಿಸ್ಫ್ಯಾಕ್ಷನ್, ಒನ್ ಸ್ಯಾಟಿಸ್ಫ್ಯಾಕ್ಷನ್. ಈ ಭಕ್ತಗೂ ಭಗವಂತ ಕೆಲವು ನೇರವಾಗಿ ಪ್ರೇ ಮಾಡ್ತಾರೆ, ಕೆಲವರು ಪೂಜಾರಿ ಇಟ್ಕೊಂಡು ಮಾಡ್ತಾರೆ. ಅರ್ಚಕಸ್ಯ ಪ್ರಭಾವೇನ ಶಿಲಾದ್ಭವತಿ ಶಂಕರ. ಅರ್ಚಕನ ಪ್ರಭಾವದಿಂದ ಶಿಲೆಯಲ್ಲೂ ಶಂಕರನ ಕಾಣುವಂಥದ್ದು. ಮಧ್ಯ ದೇವರ ಜ್ಞಾನ ಅವರೇ ಪೂಜೆ ಮಾಡ್ತಾರೆ, ಕೆಲವರು ಪೂಜಾರಿ ಮುಖಾಂತರ ಮಾಡ್ತಾರೆ. ನಾವು ನಿಮ್ಮ ಮುಖಾಂತರ ಪ್ರೇ ಮಾಡ್ತೀವಿ. ನಿಮ್ಮ ಮುಖಾಂತರ ಜನರ, ರಾಜ್ಯದ ಜನತೆಗೆ ನಾವು ಕರೆಕ್ಟ್ ಒಳ್ಳೆ ಸುದ್ದಿ ಕೊಡ್ಲಪ್ಪ ಅಂತ ನಿಮ್ಮನ್ನು ನಾವು ಇಟ್ಕೊಂಡಿದ್ವಿ. ಇವರ ಆಲ್ಸೋ ಪೂಜಾರಿ. ಬಿಜೆಪಿಗೆ ಹತ್ರ ಆಗ್ತಾ ಇದ್ದಾರೆ ಅಂದ್ರೆ ಯಾಕೆಂದ್ರೆ ಶಶಿ ತರೂರ್ ಅವರು ಈಗ ಸ್ವಲ್ಪ ಇದು ಮಾಡ್ಕೊಂಡಿದ್ದಾರೆ. ಐ ಆಮ್ ಟೆಲಿಂಗ್ ಯು, ಕಾಂಗ್ರೆಸ್ ಪಾರ್ಟಿ is a very great party with a big history. Congress party philosophy, culture is different. Individuals may differ, some are in a hurry. Some may feel nothing will happen. All party stands united. 100 people will come, 100 will perform. Satish Tharoor has been recognized as a former union minister. He is a lovable, is a great asset of the Congress party. He said, better use me more in the party work. That is his request. Apart from nothing is said. Sir, you have been fighting against national. Sir, you have been fighting against national education policy. Tamil Nadu also has been fighting, and they also called an all-party meeting on NEP as well as delimitation because South Indian states will be cheated. Yes. Will you also think about it? Yes, that is one serious concern. I don't want to comment on that. We will discuss on the national level. Already my party has been on that. Tamil Nadu Chief Minister has come out that they are going to reduce 8 seats in the parliament. So some issues have come that I don't want to, because I am not the national spokesman on that issue. But I am yet to study the entire case. But I know that there will be a resolution of women. That's all. ನಿಮ್ಮ ನಾಯಕತ್ವದ ವಿಚಾರವನ್ನು ಮೊನ್ನೆ ಪ್ರಸ್ತಾಪ ಮಾಡಿದ್ದೆ, ಬಹಳಷ್ಟು ಚರ್ಚೆ ಕಾರಣ ಆಗಿದ್ದಾರೆ. ಅಲ್ಲ ರೀ, ನನ್ನ ರಾಜ್ಯ ಪಾರ್ಟಿ ಅಧ್ಯಕ್ಷ 5 ವರ್ಷ ಪಾರ್ಟಿ ಪ್ರೆಸಿಡೆಂಟ್ ಮಾಡಿಬಿಟ್ಟು ನನ್ನ ಡೆಪ್ಟಿ CM ಮಾಡಿ 89 ಮಂತ್ರಿಯಾಗಿ ನನ್ನ ಬೆಳೆಸಿ, ಇಫ್ ಐ ಡಸಂಟ್ ಶೋ ಮೈ ಫೇಸ್ ಅಂಡ್ ನಾನು ಕಾಂಗ್ರೆಸ್ಗೆ ಕೆಲಸ ಮಾಡಲಿಲ್ಲ ಅಂದಮೇಲೆ, ನನ್ನ ಲೀಡರ್ಶಿಪ್ ಕೊಡಲಿಲ್ಲ ಅಂದಮೇಲೆ, ನಾನು ಮನೇಲಿ ಕೂತ್ಕೊಳ್ಳೋಕೆ ನನ್ನ ನಾಯಕ ಕಾಂಗ್ರೆಸ್ ಪಾರ್ಟಿ ನನಗೆ ಶಕ್ತಿ ಕೊಟ್ಟಿರೋದು. ವಾಟ್ ಎವರ್ ಪೊಸಿಷನ್ ಐ ಆಮ್ ದೇರ್. ನನ್ನ ಕೇರಳ ಕರೀತಾರೆ, ತಮಿಳುನಾಡು ಕರೀತಾರೆ, ತೆಲಂಗಾಣ ಕರೀತಾರೆ, ಆಂಧ್ರ ಕರೀತಾರೆ, ಅಸ್ಸಾಂ ಕರೀತಾರೆ, ಡೆಲ್ಲಿ ಕರೀತಾರೆ, ಬಿಹಾರ್ ಕರೀತಾರೆ, ಹಿಮಾಚಲ್ ಪ್ರದೇಶ್ ಕರೀತಾರೆ. ನಿಮ್ ಕರೀತಾರ? ಕರೀತಾರ? ರಾಜ್ಯದಲ್ಲೂ ನಿಮ್ಮ ನಾಯಕತ್ವದಲ್ಲಿ ಮುಂದುವರಿಯುತ್ತೆ. ಐ ಆಮ್ ಟೆಲಿಂಗ್ ಯು, ಹೋದ ಎಲೆಕ್ಷನ್ ಅಲ್ಲಿ ಕ್ಯಾಂಪೇನ್ ಕಮಿಟಿ ಚೇರ್ಮನ್ ಇದ್ದೆ ನಾನು, ಸಿದ್ದರಾಮಯ್ಯನವರು ಚೀಫ್ ಮಿನಿಸ್ಟರ್ ಇದ್ದಾಗ. ಹೋದ ಎಲೆಕ್ಷನ್ ಅಲ್ಲಿ ಪಾರ್ಟಿ ಪ್ರೆಸಿಡೆಂಟ್ ಇದ್ದೆ, ಈಗ ಡೆಪ್ಟಿ CM ಇದ್ದೀನಿ. ಸೊ ಇಷ್ಟೆಲ್ಲ ನನಗಿರುವಂಥ ವೈಬ್ರೇಷನ್ನು, ನನಗಿರುವಂಥ ಸ್ಟ್ರೆಂತು, ನನಗಿರುವಂಥ ಎಕ್ಸ್ಪೀರಿಯನ್ಸು ಬೇರೆ ಎಲ್ಲ ವಿ ಯುಟಿಲೈಸ್ ಎವ್ರಿ ಒನ್. ಸಿದ್ದರಾಮಯ್ಯ ಆಲ್ಸೋ ವಿಲ್ ಲೀಡ್ ದಿ ಪಾರ್ಟಿ. ಅದು ಒಂದು ಹೇಳ್ಬಿಡಿ ಸರ್, ಮುಂದಿನ ಎಲೆಕ್ಷನ್ ಒಳಗೆ ಏನಾಗಿರ್ತೀರಿ? ಸಿದ್ದರಾಮಯ್ಯ ಆಲ್ಸೋ ವಿಲ್ ಲೀಡ್ ದಿ ಪಾರ್ಟಿ.
ಅವರು 2 ಟರ್ಮ್ ಚೀಫ್ ಮಿನಿಸ್ಟರ್ ಆಗಿ ನಮ್ಮ ಪಕ್ಷಕ್ಕೆ 2 ಸತಿ ಅಪೋಸಿಷನ್ ಲೀಡರ್ ಆಗಿ ಯು ವಿಲ್ ಆಲ್ಸೋ ವಿ ಆರ್ ಕಲೆಕ್ಟಿವ್ ಲೀಡರ್ಶಿಪ್ ವಿಲ್ ಗೋ. ಅವ್ರು ಒಂದ್ ಕಡೆ ಹೋಗ್ತಾರೆ, ನಾನೊಂದ್ ಕಡೆ ಹೋಗ್ತೀನಿ, ಇನ್ನೊಬ್ರು ಒಂದ್ ಕಡೆ ಹೋಗ್ತಾರೆ. So sir, there won't be any change in leadership. CM Siddaramaiah ji will remain the chief minister in the next election. My party has elected him as the chief minister. I am his deputy chief minister. I am the president. We respect the decision of the party. ಸರ್ ಅಲ್ಲಿ ಇಲ್ಲಿ ಕೆಲವರು ಒನ್ ಸೈಡ್ ಸ್ಟೇಟ್ಮೆಂಟ್ ಗಳನ್ನ ಕೊಡ್ತಿದ್ದಾರೆ, ಅವ್ರು ಮುಂದುವರಿತಾರೆ. ಅದಕ್ಕೆಲ್ಲ ಡೆಲ್ಲಿಯವರು ಉತ್ತರ ಕೊಟ್ಕೋತಾರ ಬಿಡಿ. ಈಗ ನೀವು ಹೋದಾಗ ಏನಾದ್ರು ಸಂದೇಶ ಕಳಿಸಿದಾರೆ? ನಾನು ಯಾರಿಗೂ ಮಾತಾಡಕ್ ಹೋಗಲ್ಲ. ಐ ಆಮ್ ನಾಟ್ ಇನ್ ಎ ಹ್ಯಾಬಿಟ್ ಆಫ್ ಟೆಲಿಂಗ್ ಎನಿಥಿಂಗ್. ನನ್ನ ಕೆಲಸ ಮಾಡಬೇಕು. ನಾನು ಕಾಂಗ್ರೆಸ್ ಆಫೀಸ್ ಕಚೇರಿನ ಏನು ಗಾಂಧಿನಗರದಲ್ಲಿರುವಂಥ ಕಚೇರಿನ ನೆಲಸಮ ಮಾಡಿದ್ದೀನಿ, ಪ್ಲಾನ್ ರೆಡಿ ಮಾಡಿದ್ದೀನಿ. ಈಗ ಸದ್ಯಕ್ಕೆ ಚೀಫ್ ಮಿನಿಸ್ಟರ್ ಹತ್ರನೂ ಮಾತಾಡ್ಬಿಟ್ಟು ಒಂದು ಅವ್ರಿಗೆ ಲೆಟರ್ ಬರಿತಾ ಇದ್ದೀನಿ. 100 ಕಾಂಗ್ರೆಸ್ ಭವನ ಕಟ್ಟಬೇಕು ಅಂತೇಳಿ ಎಲ್ಲ ತಾಲೂಕು ಕ್ಷೇತ್ರದಲ್ಲೂ ಕೂಡ ಎಲ್ಲೆಲ್ಲಿ ಆಫೀಸ್ ಇಲ್ಲ ಎಲ್ಲ ರಿಕ್ವೆಸ್ಟ್ ಮಾಡಿದ್ವಿ. ಅವರೆಲ್ಲ ಕೊಟ್ಟಿದ್ದಾರೆ. ಬಟ್ ಅವ್ರಿಗೆಲ್ಲ ಹೇಳಿದ್ದೀನಿ, ಕಾಂಗ್ರೆಸ್ ಹೆಸರಲ್ಲಿ ರಿಜಿಸ್ಟರ್ ಮಾತ್ರ ನಮ್ಮ ಲೀಡರ್ ಕೈಲಿ ಉದ್ಘಾಟನೆ ಮಾಡಿಸ್ತೀನಿ, ಇಲ್ಲ ಮಾಡೋದಿಲ್ಲ ಅಂತ. ಸೊ ಅವರೆಲ್ಲ ನಮ್ಮ ಆಫೀಸ್ ಹೆಸರಿಗೆ ರಿಜಿಸ್ಟರ್ ಮಾಡಬೇಕು. ಯಾರ್ದೋ ಹೆಸರು ಇಟ್ಕೊಂಡ್ಬಿಟ್ಟು ನಾನು ಆಮೇಲೆ ತಿರ್ಗಾ ನಾಳೆ ಬೆಳಗ್ಗೆ ಹೆಚ್ಚು ಕಮ್ಮಿ ಆಗೋದ್ರೆ ಅದೆಲ್ಲ ಆಗಲ್ಲ ಅಂತ ಹೇಳಿದ್ದೀನಿ. ಸೊ ಬೆಂಗಳೂರು ಕಾಂಗ್ರೆಸ್ ಆಫೀಸ್ಗೆ ಬಂದು ಭೂಮಿ ಪೂಜೆ ಮಾಡ್ತಾರೆ, ಮಿಕ್ಕಿದೆಲ್ಲ ವರ್ಚುವಲ್ ಮಾಡ್ತಾರೆ. ಬೆಂಗಳೂರು ನಗರದಲ್ಲೇ 3 ಆಫೀಸ್ ಇದೆ. ಇದ್ರ ಶಿವಾಜಿನಗರದ ಒಂದು ಆಫೀಸ್ ಇದೆ, ಆಮೇಲೆ ಯಶವಂತಪುರದಲ್ಲಿ ಒಂದು ಜಾಗ ಇದೆ. ಹಿಂಗೆ ಬೇರೆ ಬೇರೆ ಕಡೆ ಎಲ್ಲ ಮಾಡ್ತಾ ಇದ್ದಾರೆ. ರಾಮನಗರದಲ್ಲಿ ನಾನೇ ಕಾಸು ಕೊಟ್ಬಿಟ್ಟು ನಾನು ಸ್ವಂತ ದುಡ್ಡಲ್ಲೇ ಖರೀದಿ ಮಾಡ್ತಾ ಇದ್ದೀನಿ. DC ಆಫೀಸ್ ಪಕ್ಕ ಸ್ಯಾಂಕ್ಷನ್ ಮಾಡಿಸಿದ್ದೆ. ಅವ್ರು ಯಾರೋ ಕೋರ್ಟ್ಗೆ ಹೋಗಿ ಸ್ಟೇ ತಂದರು. ಬಟ್ ಐ ಶುಡ್ ಬಿ ಎ ಮಾಡೆಲ್ ಅಂತೇಳಿ ನಾನೇ ಖರೀದಿ ಮಾಡಿಬಿಟ್ಟೆ, ಕಾಸು ಕೊಟ್ಬಿಟ್ಟು ಖರೀದಿ ಮಾಡಿದ್ದೀನಿ. ನಾಳಿದ್ದಲ್ಲಿ ನಾನೇ ಹೋಗಿ ಕಾಂಗ್ರೆಸ್ ಆಫೀಸ್ ರಿಜಿಸ್ಟರ್ ಮಾಡ್ಬಿಡ್ತೀನಿ. ಹೌದೌದು, ಪಾರ್ಟಿ ಹೆಸರಲ್ಲೇ ಮಾಡಿ. So do you demand the resignation of Union Minister SD Kumaraswamy sir in the case of landscape? No, let me see. Our honorable opposition leader, no, he should, and the party president should reply. First, let us see his voice, because same thing should follow for others, no? ಅದೆಲ್ಲ ಯಾವ ದೊಡ್ಡ ಮಹಾ ಕೇಸು ಅಂತ ಹೇಳಿದ್ದಾರೆ ಸರ್ ನಿನ್ನೆ ಯಾರು? ಕುಮಾರಸ್ವಾಮಿ ಅವರು. ನನಗೆ ಗೊತ್ತಿಲ್ಲ ಅದು. ನನಗೆ Sir, yesterday, Home Minister said that the social welfare schemes are bearing a burden on the government. Guarantees are a burden. But they have to bear it because it's for the sake of the poor people. see, when I spoke on different occasion on transportation, you blowed up in a different way. Now, Mr. Responsible, he is the PCC the chairman of the manifesto committee. Under his recommendation, the party has given the manifesto. I don't know what he has spoken, what he has said. I will discuss with him and come back to you. ಸರ್, ಪರಮೇಶ್ವರ ಅಧ್ಯಕ್ಷತೆಯಲ್ಲಿ ಕಮಿಟಿ ಮಾಡಿದ್ರೆ ನೇಮಕಾತಿಗಳು ಆಗಲಿಲ್ಲ. ಆಗಿದೆ. ನಾನೊಂದು ಕಾಪಿ ತರಿಸ್ಕೊಂಡಿದ್ದೀನಿ. ನನಗೆ ಬ್ಲಾಕ್ ಪ್ರೆಸಿಡೆಂಟ್ಸ್ಗೆ ಆದ್ಯತೆ ಕೊಡಬೇಕು ಅಂತ ನನಗೆ ಮೈ ಇಷ್ಟ. ಸೊ ಎಲ್ಲರಿಗೂ MLAsಗೆ ಐ ಆಮ್ ಜಸ್ಟ್ ಟೆಲಿಂಗ್ ದೆಮ್ ಟು ನಿಮ್ಮ ಕ್ಷೇತ್ರಗಳಲ್ಲಿ ಎಲ್ಲೆಲ್ಲಿ ಬ್ಲಾಕ್ ಪ್ರೆಸಿಡೆಂಟ್ಸ್ ಇಲ್ಲ, ಬ್ಲಾಕ್ ಪ್ರೆಸಿಡೆಂಟ್ಸ್ಗೆ ಜಿಲ್ಲಾ ಕಾಂಗ್ರೆಸ್ ಅವ್ರಿಗೆ ಅಕಾಮಡೇಟ್ ಮಾಡಬೇಕು ಅಂತ ಅವ್ರಿಗೆ ಸೂಚನೆ ಕೊಟ್ಟಿದ್ದೀನಿ. ಸೊ CM ಈಸ್ ವೆರಿ ಬ್ಯುಸಿ ವಿತ್ ದಿ ಬಜೆಟ್ ಪ್ರಿಪ್ರೇಷನ್. ಇನ್ನು ಎಲ್ಲರದ್ದು ಡಿಸ್ಕಷನ್ ಆಗಿದೆ. ಒಂದು ರೌಂಡು ನಂದು ಮೈನರಿಗೇಷನ್ ಇಬ್ಬರದು ಆಗಿಲ್ಲ. ನಾವಿಬ್ಬರು ಸದ್ಯಕ್ಕೆ ಹೋಗಿ ಕೂತ್ಕೊಳ್ತೀವಿ ಕೇಳ್ತಾ ಇದ್ರು ಅವರು. ನಾವು ಯಾಕೆಂದರೆ ಇವರೆಲ್ಲ ಡೆಲ್ಲಿಲಿ ಇದ್ರು, ನಮ್ಮ ಆಲ್ ಮೈ ಆಫೀಸರ್ಸ್. MLA ಟಿಕೆಟ್ ತಗೊಂಡಿರೋ ಬಿಟ್ಟು ಬೇರೆ ಸಮುದಾಯದವ್ರನ್ನ ಜಿಲ್ಲಾಧ್ಯಕ್ಷರನ್ನ ಮಾಡಬೇಕು ಅಂತ ರಾಜಣ್ಣ ಅವರು ಡಿಮ್ಯಾಂಡ್ ಇಟ್ಟಿದ್ದಾರೆ. ನನಗೆ ನನ್ನ ಹತ್ರ ಮಾತಾಡಿಲ್ಲ. ನಾನು ಪ್ರೆಸ್ಸಲ್ಲಿ ಮಾತಾಡಿದ್ರೆ ಯಾರಿಗೂ ಉತ್ತರ ಕೊಡಲ್ಲ. ನಾನು ನನ್ನ ಹತ್ರ ಬಂದು ಏನಾದ್ರು ಮಾತಾಡಿದ್ರೆ ನಾನು ಏನು ಬೇಕೋ ಗೈಡ್ ಮಾಡ್ತೀನಿ. ಸರ್, ಪದಾಧಿಕಾರಿಗಳ ಪಟ್ಟಿ ಏನಾದ್ರು ಹೈಕಮಾಂಡ್ ಆಗಿ ಕೊಟ್ಟಿದ್ದಾರೆ ಸರ್? ಮೊನ್ನೆ ಒಂದು ಮಾತು ಹೇಳಿದ್ರೆ ಯಾರು ಪಕ್ಷದ ಕೆಲಸ ಮಾಡ್ತಾರೋ ಅವ್ರಿಗೆ ಆದ್ಯತೆ ಅಂತ ಹೇಳಿ. ಈಗ ನಮ್ಮಲ್ಲಿ ಒಂದು 3 ಲೇಯರ್ ಇದೆ. ವೈಸ್ ಪ್ರೆಸಿಡೆಂಟ್, ಜನರಲ್ ಸೆಕ್ರೆಟರಿ. ನಾನು ಸೆಕ್ರೆಟರೀಸ್ ಕೊಟ್ಟಿದ್ದೆ, ಅವರು ಕ್ಲಿಯರ್ ಮಾಡಿಲ್ಲ ಲಿಸ್ಟ್ನ. ಸೊ ಅದಕ್ಕೆ ಅವನ್ನೆಲ್ಲ ಕರೆದು ಮಾತಾಡಿದ್ದೀನಿ. ನಾನು ನಮ್ಮ ಕೋಆರ್ಡಿನೇಟರ್ಸ್ ಅಂತ ಅವ್ರ ಕೈಲೇ ಕೆಲಸ ಮಾಡಿಸ್ತಾ ಇದ್ದೆ. ಈಗ ಕೆಲವು ಮಿನಿಸ್ಟರ್ಸ್ಗೂ ಮಾತಾಡ್ತಾ ಇದ್ದೀನಿ. ನಿಮ್ಮ ಡಿಸ್ಟಿಕ್ಕಲ್ಲಿ ಯಾರು ಇದ್ದರೆ ಕೆಲವು ನೇಮ್ಸ್ ಕೊಡಿ. ಯಾಕೆಂದರೆ ಆ್ಯಕ್ಟಿವ್ ಟೈಮ್ ಡಿವೋಟ್ ಮಾಡಬೇಕು.
ನನ್ನ ಮುಂದೆ ತಿರುಗೋರಲ್ಲ. ನಾವು ಏನು ಯಾರನ್ನ ಅಪಾಯಿಂಟ್ ಮಾಡ್ತೀವಿ, ನೆಕ್ಸ್ಟ್ 3 years ಅವರು ಕ್ಷೇತ್ರದಲ್ಲಿ ಅಲ್ಲಿ ಹೋಗಿ ಟೈಮ್ ಡಿವೋಟ್ ಮಾಡೋಂಥ ನಮಗೆ ಜನ ಬೇಕು. ಅಂಥವ್ರನ್ನ ನೀವು ಕೊಡಿ ಅಂತ ಅಂದ್ಬಿಟ್ಟು ನಾನು ಕೇಳ್ತಾ ಇದ್ದೀನಿ. ಒಂದು ಸಬ್ಮಿಟ್ ಮಾಡಿ. ಸರ್, ಈ ವಿಧಾನ ಪರಿಷತ್ ಏನಾದ್ರು ಮಾತಾಡಿ ಅಂತ ಹೇಳ್ತೀರಾ ಸರ್? ಪಕ್ಷದ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಹಾದಿ ಬೀದಿಲಿ ಮಾತಾಡಬೇಡಿ ಅಂತ ಹೇಳ್ತೀರಾ ಹೇಗೆ ಅಂತ ನೀವು ಹೇಳಿದ್ರೆ? ಈಗ ರಾಜಣ್ಣ ವಿಚಾರ ಬಂದಾಗ ನನ್ನ ಹತ್ರ ಚರ್ಚೆ ಆಗಿಲ್ಲ. ವಿಧಾನ ಪರಿಷತ್ ಏನಾದ್ರು ತೀರ್ಮಾನ ಆಯ್ತಾ ಸರ್? 4 ಬಾಕಿ ಇದಾವಲ್ಲ. ಇಲ್ಲ, ಅದು CM ನಾನಿಬ್ರು ಹೋಗ್ಬೇಕು ಡೆಲ್ಲಿಗೆ. ಹೋಗಿ ಬಂದಮೇಲೆ ಅದಾಗಬೇಕು. ಇದಾಗಿದೆ ಬಜೆಟ್ದು ಪ್ರಿಪ್ರೇಷನ್ಸ್ ಮುಗಿದೆ. CM ಈಸ್ ನಾಟ್ ಏಬಲ್ ಟು ಟ್ರಾವೆಲ್ ಅಂದರೆ ನಡೆಯೋಕ್ಕೆ. ಈಗ ಅಟ್ಲೀಸ್ಟ್ ಸ್ವಲ್ಪ ಈಸ್ ಓಕೆ, ಈಸ್ ಕಂಡಕ್ಟಿಂಗ್ ಮೀಟಿಂಗ್ ಅಂಡ್ ಆಲ್ ಎಲ್ಲ. ಎವ್ರಿ ಡೇ ಈಸ್ ಸ್ಪೆಂಡಿಂಗ್ ಅಬೌಟ್ 6-7 hours. So any update on cabinet issue for the 2 years is the one that you had earlier said. ಸರ್, ಖರ್ಗೆ ಅವರೇ ಸ್ವಲ್ಪ ಬಾಯಿ ಮುಚ್ಕೊಂಡಿರಿ ಅಂತ ನೇರವಾಗಿ ವಾರ್ನಿಂಗ್ ಮಾಡಿದ್ರು. ಆದ್ರೂ ಕೆಲವು ಸಚಿವರು ಹಾಗೆ ಮಾತಾಡ್ತಿದ್ದಾರೆ. ಇವತ್ತು ಜಮೀರ್ ಅವರು ಮಾತಾಡಿದ್ದಾರೆ ಸರ್, ಸಿದ್ದರಾಮಯ್ಯನವ್ರನ್ನ ಮುಟ್ಟಿದ್ರೆ ಸುಟ್ಟು ಹೋಗ್ತಾರೆ, ಅವರು ಬೆಂಕಿ ಇದ್ದಾಗೆ, ಈ ತರದ ಸ್ಟೇಟ್ಮೆಂಟ್ಗಳು ಪಕ್ಷ ಕೆಲವೊಂದು ಕಡೆ ನನಗೆ ಗೊತ್ತಿಲ್ಲ. ನಿಮ್ಮ ಮಾತು ಮೇಲೆ ನಾನು ರಿಯಾಕ್ಟ್ ಮಾಡೋಕ್ಕಾಗಲ್ಲ. Sir, why is the High Command not taking action against people speaking out? I don't know. I'll just come back to you. I'll just look at what are the statements. You are being very diplomatic, sir, of late. No, you have made me to be diplomatic. ನಿಮ್ಮ ಮೌನವೇ ಮುಳ್ಳಾಗತ್ತ ಅಂತ. ನಿಮ್ಮ ಮೌನ ಆಭರಣ. ಒಂದು ಮಾತನಾಡಿದ್ರೆ ದೇವರು ಮತ್ತು ಭಕ್ತರ ನಡುವಿನ ಸಂಬಂಧ, ಪಾರ್ಟಿ ಮತ್ತು ಭಕ್ತರ ಭಕ್ತಿ ಅನ್ನೋದು ಏನು ಅನ್ನೋದನ್ನ ದೇವರಿಗೆ ಗೊತ್ತಾಗಿರುತ್ತೆ. ನೋಡಪ್ಪ, ನಾನು ಪ್ರಯತ್ನ ವಿಫಲ ಆಗ್ಬೋದು, ಪ್ರಾರ್ಥನೆ ವಿಫಲ ಆಗಲ್ಲ ಅಂತ ಹೇಳಿದೆ. ಟ್ವೀಟ್ ಕೂಡ ಮಾಡಿದ್ವಿ ಇದನ್ನು. ಸರ್ ರಿಪೀಟ್ ಸರ್, ಇನ್ನೊಂದು ಪ್ರಯತ್ನ ವಿಫಲ ಆಗ್ಬೋದು. ಪ್ರಯತ್ನ ವಿಫಲ ಆಗ್ಬೋದು, ಪ್ರಾರ್ಥನೆ ವಿಫಲ ಆಗಲ್ಲ ಅಂತ. ಸರ್, ಈ ಪ್ರಾರ್ಥನೆಯಲ್ಲಿ ದುಃಖ, ದುಮ್ಮಾನ, ದುಗುಡ ಎಲ್ಲ ಇರುತ್ತೆ. ಅವೆಲ್ಲ ಸೇರಿ ಪ್ರಾರ್ಥನೆ ಮಾಡ್ತೀರಿ ಸರ್. ಈ ಸರಿ ಹೋದಾಗ ಆ ಪ್ರಾರ್ಥನೆ ಇಲ್ಲ ಅದಿತ್ತ ಸರ್? ಭಯಕ್ಕೆ ಏನಾದ್ರು ಇತ್ತ ಸರ್? ನಾನು ಡೈಲಿ ಪ್ರಾರ್ಥನೆ ಮಾಡ್ತೀನಿ. ಅಲ್ಲ, ಹತ್ರ ಬರ್ತಿದ್ಯಾ ಅಂತ ಸರ್ ಆ ಪ್ರಾರ್ಥನೆಗೆ. ಆಮೇಲೆ ಸರ್ ನೀವು ನಿಮ್ಮ ಪ್ರಾರ್ಥನೆ ನನಗೆ ಹೆಲಿಕಾಪ್ಟರ್ ಟೈಮ್ ಆಯ್ತು. ಆಮೇಲೆ ಇನ್ನೊಂದು, see, I am telling you, making it very clear. I could see in lot of media and lot of social media, some of my friends are calling that DK Shivakumar is on the way, closer to BJP, closer to this one and all. See, and by birth I am a congressman. My stand is, I am a Hindu and I believe in every culture of this society. Because of my personal liking and my personal ideology, belief, Congress ideology is everyone taking everyone together. What Mahatma Gandhi ji did, what Jawaharlal Nehru did, what Indira Gandhi did. I have seen Sonia Gandhi conducting our Ugadi festival. I once went there to meet her 25 years back. ಹೇಳಿದ್ರಿ ಸರ್ ಈಗ Ugadi festival. I never knew that Kashmir and Karnataka, same day they celebrate Ugadi festival. She is more an Hindu, adopted Indian than all of us. We are led by such a family. ಖರ್ಗೆ ಸಾಹೇಬರು ಮಲ್ಲಿಕಾರ್ಜುನ ಖರ್ಗೆ ಅಂತ ಇದ್ದಾರೆ. ಮಲ್ಲಿಕಾರ್ಜುನ ಅಂದ್ರೆ ಯಾರು? ಶಿವ. ಅವರ ಹೆಸರು ಬದಲಾವಣೆ ಮಾಡ್ಕೊಂಡ್ಬಿಟ್ರ. ಕುಂಭಮೇಳವನ್ನು ರಾಜಕೀಯಗೊಳಿಸಲಾಗ್ತಾ ಇದೆ ಅಂತ ಆರೋಪದ ಹಿನ್ನೆಲೆಯಲ್ಲಿ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ನಾನು ಹೇಳ್ತಾ ಇದ್ದೀನಿ, ಅದನ್ನ ರಾಜಕಾರಣ ಮಾಡ್ಕೋಬೇಡಿ ಅಂತ ಹೇಳ್ತಾ ಇದ್ದೀನಪ್ಪ, ಅಷ್ಟೇ. ಸರ್, ಮೋದಿ ಅವರನ್ನ ಮೀಟ್ ಮಾಡಿದಾಗ ಕೂಡ ಈ ರೀತಿ ಪ್ರಸ್ತಾಪಗಳಾಗ್ತಾ ಇದೆ. ಚರ್ಚೆ. ಓಕೆ, ಥ್ಯಾಂಕ್ ಯು. ಟೈಮ್ ಆಯ್ತು. ಫಲ ಯಾವಾಗ ಅಂತ ಹೇಳಿಲ್ಲ ಸರ್. ನಾನು ಯಾಕಪ್ಪ ನೋಡಯ್ಯ, ನೀವೆಲ್ಲ ನಮ್ಮನ್ನ ತಿದ್ದಿ ಒಳ್ಳೇದು ಮಾಡಿ, ನಾನು ಅಪೋಸಿಷನ್ ಪಾರ್ಟಿಯವರು ನನ್ನ ಮೇಲೆ ಏನು ಮಾತಾಡೋದು ನಾನೇನು ಬೇಜಾರು ಮಾಡ್ಕೊಳ್ಳಲ್ಲ. ದೇ ಆರ್ ಗೈಡಿಂಗ್ ಮೀ. ಅವರು ಆ ಥರ ನಮ್ಮನ್ನ ಟೀಕೆ ಮಾಡಿದಷ್ಟು ನಮಗೆ, ಈಗ ಯಾರೋ 1500 ಕೋಟಿ ಹೊಡೆದ್ಬಿಟ್ಟ ಅಂತ ಹೋಗಿ ಕುಮಾರಸ್ವಾಮಿನ ಅರ್ಜಿ ಕೊಟ್ಟ, ಅವ್ರು ಹೇಳ್ತಾ ಇದ್ದಾರೆ. ಗುಡ್, ನಮ್ಮ ಆಫೀಸರ್ಸ್ ಕೇಳಿದೀನಿ 1500 ಕೋಟಿ ಯಾರು ಹೊಡೆದಿದ್ದಾರೆ ಎನ್ಕ್ವೈರಿ ಮಾಡ್ರಪ್ಪ ಅದೇ. ಸಾರಿ, 15,000 ಕೋಟಿ. 15,000 ಆಲ್ಮೋಸ್ಟ್ $2 billion. 15,000 ಕೋಟಿಗೆ
ಎಷ್ಟು ಲೋಡ್ ಕಸ ಬೇಕು ಗೊತ್ತಿಲ್ಲ. ಬಂಡೆ ಶಿಲೆಯಾಗುವ ದಿನಗಳು ಹತ್ರ ಬರ್ತಾ ಇದೆಯಾ ಅಂತ ಶಿವನ್ಗೆ ಹೋಗಿ ಕೈ ಮುಗಿದು ಬರ್ತೀನಿ. ಸರ್ ಅದೇ ಸರ್ ಸಂಜೆ ಶಿವರಾತ್ರಿ ದಿನ ಶಿವಕುಮಾರ್ ಅವರು ಬರೀ ವಿಷಕಂಠನಂತೆ ಕಾಣಬಾರ್ದು ಸರ್, ಬೇರೆ ತರ ಬಾಯಿ ಮಿಸ್ಟೇಕ್